ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಶಿ ಮಾತಾಡ್ತೀನಿ. ಇವತ್ತು ಟೈಮ್ ಬಂದು ಮಧ್ಯಾಹ್ನ 2 ಗಂಟೆ ಆಗಿದೆ. ಏನು ಮಾಡೋದು ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ. ನನ್ನ ಮಗಳಿಗೆ ತುಂಬ ಇಷ್ಟ, ಅವಳು ಹೋದ್ಲು. ಇವಾಗ ನಾನು ಅವಳಿಗೆ ಡೆನ್ಸೋ ಮಾಡ್ತೀನಿ, ಇರುವಾಗಲೇ ಮಾಡಿಕೊಡೋಣ ಅಂದ್ಕೊಂಡೆ. ಸೊ ನನಗೆ ತುಂಬ ಕೆಲಸದಿಂದ ಅದನ್ನೇ ನೋಡಿದ್ರಲ್ಲ, ಸೀರೆ ಸಂತೆಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಅಷ್ಟು ಕೆಲಸ ಮನೆಯಲ್ಲಿ. ಇವಾಗ ಅದಕ್ಕೆ ನಾನೊಂದು ಫೇಮಸ್ ಪನ್ನೀರ್ ಕಾಟಿ ರೋಲ್ ಮಾಡ್ತೀನಿ. ತುಂಬ ಇಷ್ಟ ನನ್ನ ಮಗಳಿಗೆ ಪನ್ನೀರ್ ರೋಲ್ ಅಂದರೆ. ಅವಳು ಮುಂಚೆ ಎಗ್ ರೋಲ್ ಎಲ್ಲ ತಿನ್ನೋಳು, ಇವಾಗ ಯಾವ್ದು ತಿನ್ನಲ್ಲ. ಅದಕ್ಕೆ ಒಂದು ಪನ್ನೀರ್ ಕಾಟಿ ರೋಲ್ ಮಾಡ್ತೀನಿ ನೋಡಿ. ಮನೆಯಲ್ಲೇ ಚಪಾತಿ ಹಿಟ್ಟೆಲ್ಲ ರೆಡಿ ಮಾಡಿಬಿಟ್ಟು ಚಕ್ಕ ಯಾಕೆ ಆಚೆ ಹೋಗಿ ನೀವು ಸಂಜೆ ಒಂದು 5-6 ಗಂಟೆ ಅದೇ ನನಗೆ ಅಲ್ಲಿ ಹೋಗ್ತೇನೆ ಇದು ಪನ್ನೀರ್ ರೋಲ ಕಾಟಿ ರೋಲ ಅಂತ ನನಗೆ ಅನಿಸುತ್ತೆ. ನಾನು ಯಾವತ್ತೂ ಅದು ತಿಂದಿಲ್ಲ. ನಾನು ಇದುವರೆಗೂ ಪಿಜ್ಜಾ, ಬರ್ಗರ್, ಪನ್ನೀರ್ ರೋಲು, ಆಮೇಲೆ ಎಗ್ ರೋಲು ನಾನೆಲ್ಲ ತಿಂದಿಲ್ಲ. ಮಾಡಿಕೊಡ್ತೀನಿ ನನ್ನ ಮಗಳಿಗೆ, ಅದನ್ನು ತಿಂದಿಲ್ಲ. ನನಗೆ ಪನ್ನೀರ್ ಇಷ್ಟ. ಅದರಲ್ಲಿ ಸ್ವಲ್ಪ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಪನ್ನೀರ್ ರೋಲ್ ಮಾಡ್ತೀನಿ. ಬನ್ನಿ ಹೇಗೆ ಮಾಡ್ತಿದ್ದೆ. ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು ಸೊ ಮಚ್. ಯಾಕೋ ನನಗೆ ಇನ್ನೇನು ನಡುವೆ ನನಗೆ ಫಾಲೋವರ್ಸ್ ಕಮ್ಮಿ ಆಗ್ತದೆ, ಏನಂತ ಗೊತ್ತಿಲ್ಲ. ಫಾಲೋವರ್ಸ್ ಆಗ್ತಾಯಿಲ್ಲ, ಯಾರು ಕಣ್ಣು ಬಿತ್ತ ಗೊತ್ತಿಲ್ಲ. ದೇವರನಿಗೆ ಹೇಳ್ತೀನಿ, ಒಬ್ಬರದಂತೂ ಕಣ್ಣು ಬಿದ್ದೆ ನನಗೆ. ಅವು ಕಣ್ಣು ಹಾಕಿ ನನಗೆ ದೃಷ್ಟಿ ಆಗ್ಬಿಡುತ್ತೆ. ನನಗೆ ಇನ್ಸ್ಟಾಗ್ರಾಮ್, ನಾನು ಏನು ಗೊತ್ತಾ, ಆ ಇನ್ಸ್ಟಾಗ್ರಾಮ್ ನಾನು ಬೇಡ ಅಂತ ಡಿಲೀಟೇ ಮಾಡಿಬಿಡ, ಅದು ಬೇಡ ನನಗೆ ಅಂತ. ಬೇರೆದಿದ್ದು ಇನ್ಸ್ಟಾಗ್ರಾಮ, ನನಗೆ ಇನ್ಸ್ಟಾಗ್ರಾಮ್ ಅಷ್ಟು ನನಗೆ ಇಂಟ್ರೆಸ್ಟ್ ಇಲ್ಲ. ನನಗೇನಿದು ಯೂಟ್ಯೂಬಲ್ಲ. ಬನ್ನಿ ಏನು ಮಾಡ್ತೀನಿ ನೋಡಿ, ಹೇಗೆ ಮಾಡ್ತೀನಿ ನೋಡಿ. ನೀವು ಮನೇಲಿ ಬೇಗ ಮಾಡಿಕೊಂಡು ಮಕ್ಕಳು ಮಾಡ್ಕೊಂಡು ನೀವು ತಿನ್ಕೊಳ್ಳಿ. ಬನ್ನಿ ಒಂದು ಪನ್ನೀರ್ ಕಾಟಿ ರೋಲ್ ಮಾಡ್ತೀನಿ. ಬನ್ನಿ. ಪನ್ನೀರ್ ಕಾಟಿ ರೋಲ್ ಮಾಡೋಕ್ಕೆ ನಾನು ಚಪಾತಿ ಕಲಿಸ್ಕೊಡ್ತೀನಿ ನೋಡಿ. ಏನಂದರೆ ಅಕ್ಕಪಕ್ಕದಲ್ಲಿ ಹೊಟ್ಟೆ ಉರಿ ಪಡ್ತಾರಲ್ಲ ಅಂಥವ್ರ ಮುಂದೆ ಬದುಕೋದು ತುಂಬ ಕಷ್ಟ. ನಿಜವಾಗ್ಲೂ ಹೇಳ್ತಾ, ಅಂಥವ್ರ ಮುಂದೆ ಬದುಕೋದು ಕಷ್ಟ. ಈ ಕಳ್ತನ ಮಾಡೋರು ಮಾಡ್ತಾರೆ, ಅವ್ರ ಪಕ್ಕದ ಮನೆ ಹೆಂಗೋ ಇರ್ಬೋದು. ಈಗ ಕುಡ್ಕೊಂಡು ಅವ್ರ ಮನೆ ಹೆಂಗೋ ಜೀವನ ಮಾಡ್ಬೋದು. ಆಮೇಲೆ ಅಯ್ಯೋ ನಮಗೆ ಯಾಕೆ, ಅಯ್ಯೋ ಅವ್ರ ಪಾಡ್ಗವ್ರು ಅಂತಾರಲ್ಲ, ಅಂಥವ್ರ ಹೆಂಗೋ ಇರ್ಬೋದು. ಈ ಕಣ್ಣು ದಿಷ್ಟಿನೂ ಪರವಾಗಿಲ್ಲ, ಏನೂ ಆಗೋಲ್ಲ. ಈ ಹೊಟ್ಟೆ ಉರಿ ಪಡ್ತಾರಲ್ಲ ಒಳಗಡೆ, ಅಯ್ಯೋ ಯೂಟ್ಯೂಬ್ ನೋಡ್ತಾರೆ, ಅಯ್ಯೋ ಅಂತಲ್ಲ. ನಿಜವಾಗ್ಲೂ ಅಂಥವ್ರನ್ನ ದಯವಿಟ್ಟು ಯಾರು ಅವ್ರನ್ನ ಹತ್ತ ಸೇರಿಸ್ಕೊಬಿಡಿ. ನಿಜವಾಗ್ಲೂ ಹೇಳ್ತೀನಿ, ನಾನು ಅನುಭವಿಸ್ಬಿಟ್ಟಿದ್ದೀನಿ. ನಾನು ಅಯ್ಯೋ ಅವಳಿಗೇನು ಅಂತಾರೆ. ನನ್ನ ಕಷ್ಟ ನಾನು ಬೆಳಗ್ಗೆ ಇವಾಗ ನಾನು 5 o'clock ಎದ್ದೇಳಕ್ಕೆ ರೂಢಿ ಮಾಡ್ಬಿಟ್ಟಿದ್ದೀನಿ. ನಾನು ಏನು ವಾರ ಮಾಡೋ ಟೈಮಲ್ಲಿ ನಾನು 4 o'clock ಎದ್ದೇಳ್ತೀನಿ. ಇವಾಗ ಡಿಸೈಡ್ ಮಾಡ್ಬಿಟ್ಟು ನನಗೆ ಬೆಳಗ್ಗೆ 6 ಗಂಟೆಗೆಲ್ಲ ಪೂಜೆ ಆಗ್ಬಿಡ್ಬೇಕು ಅಂತ. ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ, ಅಂದರೆ 5 ಗಂಟೆಗೆ ಎದ್ದೇಳ್ತೀನಿ. ಅವಾಗ ಎದ್ದು ಎಷ್ಟು ಕೆಲಸ ಮಾಡ್ತೀನಿ. ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತೀನಿ, ಸಂಜೆ ಕೆಲಸಕ್ಕೆ ಹೋಗ್ತೀನಿ, ಮನೆಗೆ ಬಂದು ಮಕ್ಳಿಗೆ ಅಡುಗೆ ಮಾಡ್ತೀನಿ, ನನಗೆ ಅಡುಗೆ ಮಾಡ್ಕೊತೀನಿ, ಯೂಟ್ಯೂಬ್ ಮಾಡ್ತೀನಿ. ಒಂದು ಸ್ವಲ್ಪ ನನಗೆ ಟೈಮ್ ಇರಲ್ಲ. ಅಂಥದ್ದಲ್ಲಿ ಈ ಜನಗಳಿಗೆ ಅದೇನು ಜನ ಅಂದರೆ ಆ ಯೂಟ್ಯೂಬರಲ್ಲ, ಈ ನನ್ನ ಅಕ್ಕಪಕ್ಕದಲ್ಲಿದ್ದಾರಲ್ಲ, ಅದೇನು ಬಂದು ಸಾಯ್ತಾರೆ ಅಂತ ಗೊತ್ತಿಲ್ಲ. ಅಷ್ಟು ಹೊಟ್ಟೆ ಉರಿ ಪಡ್ತಾರೆ. ಅದು ಈ ನನ್ನ ದುಡ್ಡು, ನಮ್ಮ ಕಷ್ಟ, ನಮಗಿದನ್ನು ಇವ್ರಿಗೆ ಏನು ಬಂದೈತೆ ಯಪ್ಪ. ಇಷ್ಟಕ್ಕೂ ಈ ಅಕ್ಕಪಕ್ಕ ಲೇಡೀಸ್ಗಳು ಇರ್ತಾರಲ್ಲ, ಅಂಥವ್ರ ನೀವು ದಯವಿಟ್ಟು ಅಂಥ ಸವಾಸ ನೀವು ಮಾಡಬೇಡಿ. ಯಾವತ್ತೇ ಆಗಲಿ ನಮ್ಮ ನೋಡ್ಕೊ ಶಶಿ ನೀನು ಚೆನ್ನಾಗಿ ಮಾಡಿ ಶಶಿ ಅಂತ ಖುಷಿ ಪಡ್ತಾರಲ್ಲ, ಅಂಥವ್ರ ಹತ್ರ ನಾವು ಜೀವನ ಮಾಡ್ಬೋದು. ಅಯ್ಯೋ ಅವಳು ಮಾಡ್ತಾಳ ಹಂಗಂತಾರಲ್ಲ, ಅವರೇ ಹಾಳಾಗೋಗೋದು. ಏನಂತೀರ ಅಲ್ವಾ? ಬನ್ನಿ ತೋರಿಸಿ ಕಾಟ್ರೆ ಏನೇನು ಹಾಕ್ಬೇಕಂತ ತೋರಿಸ್ತೀನಿ ಬನ್ನಿ. ಫಸ್ಟು ನಾನು ಅರ್ಧ kg ಪನ್ನೀರ್ ತೊಗೊಂಡು ಬಂದಿದ್ದೆ. ನಾನು ಎಲ್ಲಿಂದಾನೆ ಮಂತ್ರಿ ಮನೆಯಿಂದ. ಅದು ಹೋಮ್ ಮೇಡ್ ಪನ್ನೀರ್ ತುಂಬ ಚೆನ್ನಾಗಿತ್ತು. ಅದು ಸ್ವಲ್ಪ ಯೂಸ್ ಮಾಡಿ ಸ್ವಲ್ಪ ಇಟ್ಟಿದ್ದೀನಿ, ಇನ್ನೂ ಸ್ವಲ್ಪ ಇದೆ ನೋಡಿ. ಅರ್ಧ kg ಇಷ್ಟು ಹಾಕಿ ಮೊನ್ನೆ ಒಂದ್ಸಲ ಮಾಡಿದೆ. ಮತ್ತು ಇದು ಸ್ವಲ್ಪ ಇದೆ ನೋಡಿ, ಎಷ್ಟು ಸಾಫ್ಟಾಗಿರುತ್ತೆ. ಇದು ಹೋಮ್ ಮೇಡ್ ತುಂಬ ಚೆನ್ನಾಗಿದೆ. ಇದು ಸಿಗುತ್ತೆ ನಿಮಗೆ, ಹೋಮ್ ಮೇಡ್ ಪನ್ನೀರ್ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಒಂದು 200 ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಮಸಾಲೆಗಳು ನೋಡಿ ಹೇಳ್ತೀನಿ. ಇದು ಬಂದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಈ ಮಾಮೂಲಿ ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ಧನಿಯಾ ಪುಡಿ. ಇದು ತಂದೂರಿ ಮಸಾಲೆ. ನಿಮ್ಮ ಮನೆ ತಂದೂರಿ ಮಸಾಲೆ ಇದ್ದರೆ ಹಾಕ್ಕೊಳ್ಳಿ, ಬೇಡ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ. ನಾನು ಇಷ್ಟೆಲ್ಲ ಮಸಾಲೆ ಹಾಕ್ತೀನಿ. ತಂದೂರಿ ಮಸಾಲೆ ಇತ್ತು ಅಂತ ನಾನು ಹಾಕಿದ್ದೀನಿ. ಇದಕ್ಕೆ ನಾನು ಒಂದು ಮುಕ್ಕಾಲು ಕಪ್ ಮೊಸರು ತೊಗೊಂಡಿದ್ದೀನಿ. ಇಷ್ಟೊಂದು ಹಾಕಲ್ಲ, ಸ್ವಲ್ಪ ಒಂದು ಅರ್ಧ ಕಪ್ ಮೊಸರು ಹಾಕ್ತೀನಿ. ನನಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಮಕ್ಕಳಿಗೆ ತುಂಬ ಇಷ್ಟ ರೋಲ್ಗಳು ಅಂದರೆ ಗೊತ್ತಲ್ವಾ, ಈ ಪನ್ನೀರ್ ರೋಲು, ಚಿಕನ್ ರೋಲು, ಎಗ್ ರೋಲು. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಇವಾಗ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ. ಏಕೆಂದರೆ ಪನ್ನೀರ್ಗೆಲ್ಲ ಕೋಟಿಂಗ್ ಹಿಡಿಬೇಕು, ಅದಕ್ಕೋಸ್ಕರ. ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ, ನೀರು ಹಾಕೋದು ಬೇಡ, ಬಿಡೋಣ ನೋಡಿ. ನಾವು ಇವಾಗ ಪನ್ನೀರ್ ರೋಲಿಗೆ ನಾನು ಇವಾಗ ಸ್ವಲ್ಪ ಒಂದು ಬಟ್ಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು 2 ಸ್ಪೂನು ಅಷ್ಟು, 1 ಸ್ಪೂನ್ ಹಾಕಿದ್ರೆ ಸಾಕು ಎಣ್ಣೆ.
ಯಾಕಂದ್ರೆ ಸಾಫ್ಟ್ ಇರುತ್ತೆ ಅಂತ. 1 ಸ್ಪೂನ್ ಎಣ್ಣೆ ನೀಟಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಗಟ್ಟಿಗೆ, ಜಾಸ್ತಿ ತೆಳ್ಳಗೂ ಬೇಡ, ಚಪಾತಿ ಹಿಟ್ಟು ಅದಕ್ಕೆ ಮಾಡ್ಕೊಂಡ್ರೆ ಸಾಕಿದು. ನಿಮಗೆ ಮೈದಾ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಂಡು ನೀವು ಗೋಧಿ ಹಿಟ್ಟು ಬೇರೆ ಹಾಕ್ಕೋಬೋದು. ಒಬ್ಬರು ಮೈದಾ ತಿನ್ನೋದಿಲ್ಲ. ಇಷ್ಟು ಮೆತ್ತಗಾದ್ರೆ ಸಾಕಿದು. ಇವಾಗದು ಚಪಾತಿ ಉಜ್ಕೊಳ್ಳೋಣ. ಇದು ನಾನು ಮಾಡಿಟ್ಟು ಒಂದು ಪ್ಯಾನ್ ಇಟ್ಟಿದ್ದಾನು ಸ್ಟವ್ ಮೇಲೆ. ಸ್ಟವ್ ಒಂದ್ಸಲ ಇದಕ್ಕೆ ನಾನು ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಜಾಸ್ತಿ ಎಣ್ಣೆ ಬೇಡ ಇದಕ್ಕೆ. ಚೆನ್ನಾಗಿದೆ. ಜಾಸ್ತಿ ಇದು ಬೇಯೋದು ಬೇಡ, ಸ್ವಲ್ಪ ಕ್ರಂಚಿದೆ, ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಅರ್ಧ ಕಪ್ಪಷ್ಟು ಕ್ಯಾಪ್ಸಿಕಮ್ ಹಾಕ್ಕೊಳ್ತೀನಿ. ನೋಡಿ, ಯೆಲ್ಲೋ ಕಲರು ಮತ್ತು ರೆಡ್ ಕಲರು. ಇದಕ್ಕೆ ಸ್ವಲ್ಪ ತುರಿದಿಟ್ಟಿರೋಂಥ ಕ್ಯಾರೆಟು ಚೆನ್ನಾಗಿರುತ್ತೆ ಅಂತ. ಇವಾಗ ಇದು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಇದು ಬೇಯೋದು ಬೇಡ, ಬೆಂದರೆ ಸಾಕು. ಇದಕ್ಕೆ ನಾನು ಸ್ವಲ್ಪ ಪನ್ನೀರ್ ಮಿಕ್ಸ್ ಮಾಡಿ ಅಂತ ಹಾಕ್ತೀನಿ. ಚೆನ್ನಾಗಿ ಈ ಥರ ಇದು ಒಂಥರ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಮಕ್ಕಳಿಗೆ. ನಾವು ಕೂಡ ತಿನ್ಬೋದು ಆರಾಮಾಗಿ ಮನೇಲಿ. ಅಂದರೆ ಇದು ಬಟ್ಲು ತೊಳೆದು ಸ್ವಲ್ಪ ನೀರು ಅಷ್ಟೇ, ಜಾಸ್ತಿ ನೀರು ಬೇಡ, ಸಾಕು ನೀರು. ಏನಕ್ಕೆ ಅಂದರೆ ಇದು ಪನ್ನೀರ್ಗೆ ಎಲ್ಲ ಇಳಿಬೇಕಲ್ಲ, ಅದಕ್ಕೋಸ್ಕರ ಇದು ಗಟ್ಟಿ ಆಗುತ್ತೆ. ನೋಡಿ ರೆಡಿ ಆಯಿತು. ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ. ಗ್ರೀನ್ ಕಲರ್ ಮೆಣಸಿನ ಕ್ಯಾಪ್ಸಿಕಮ್ ಇದೇ ಥರ ಇರಬೇಕು. ಸಾಕಿದ್ದು ರೆಡಿ ಆಯಿತು. ಇದು ಆಫ್ ಮಾಡೋಣ. ನೋಡಿ ಇವಾಗಿದು ರೆಡಿ ಆಯಿತು. ನೋಡಿ ಇವಾಗ ನಾನು ಚಪಾತಿ ಮಾಡ್ಕೊತೀನಿ. ಹಸಿಟ್ಟು ಒಂದು 10 ನಿಮಿಷ ನೆನೆದೆ, ಚೆನ್ನಾಗಿರುತ್ತೆ. ತೆಳ್ಳಗಿದೆ ಸಾಕು. ಇವಾಗ ಇದು ಪರೋಟ ಮಾಡ್ತೀನಿ. ಚೆನ್ನಾಗಿ ಎಣ್ಣೆ, ಇದು ಸ್ವಲ್ಪ ದೊಡ್ಡದು ಮಾಡಿಬಿಟ್ಟು ಚೆನ್ನಾಗಿ ಎಣ್ಣೆಲಿ ಹಚ್ಬಿಟ್ಟು ನೀಟಾಗಿದ್ದೀನ ಕಟ್ ಮಾಡೋಣ. ಕಟ್ ನೋಡಿ ಈ ಥರ ಅರ್ಧದಕ್ಕೆ, ನೋಡಿ ಈ ಥರ ಅರ್ಧದಕ್ಕೆ ನಾವು ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ, ನೋಡಿ ಈ ಥರ ನೋಡಿ. ಈಗ ಒಂದೊಂದೇ ಈ ಥರ ಲೇಸ್ ತೊಗೊಂಡು ನಾವು ಲೇಯರ್ ತೊಗೊಂಡು ಈ ಥರ ನೀಟಾಗಿ ಬರುತ್ತೆ ಅದು ನೀಟಾಗಿ. ನೋಡಿ ತೊಗೊಂಡಿದ್ದನ್ನ ಮತ್ತೆ ಇದನ್ನು ಈ ಥರ ಫೋಲ್ಡ್ ಮಾಡೋಣ. ಒಂದೇ ಥರ ತಿಂದರೆ ಬೋರ್ ಆಗುತ್ತೆ. ನೋಡಿ ಇವಾಗ ಈ ಥರ ರೌಂಡ್ಗೆ ಇದಕ್ಕೆ ಈ ಹಸಿಟಾರು ಹಾಕ್ಕೊಳ್ಳಿ, ಎಣ್ಣೆನ ಹಾಕ್ಕೊಳ್ಳಿ, ಪರವಾಗಿಲ್ಲ. ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಂತ. ಹೋಟ್ಲು ಹೋಗಿ ಕೇಳೋದು ಬದಲು ಮನೇಲೇ ಮಾಡ್ಕೊಳ್ಳಿ ಆರಾಮಾಗಿ. ಇಷ್ಟು ಅಗಲ ಆಯಿತು. ಇವಾಗ ಇದು ರೆಡಿ ಆಯಿತು. ಬನ್ನಿ, ತವ ಇಟ್ಟಿದ್ದೀನಿ ನಾನು. ಇವಾಗ ಇದಕ್ಕೆ ನಾನು ಪ್ಲೇನ್ ಚಪಾತಿ ಹಾಕ್ತೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಅಪ್ಪ ಅಲ್ಲಿ ನಾನು ರೋಲ್ ಮಾಡೋಕೆ ನೋಡ್ತೀನಲ್ಲ, ಎಣ್ಣೆ ಉಯ್ತಾರೆ ಹಂಗೆ. ಈ ಥರ ಹಾಕ್ಕೊಂಡ್ರೆ ಸಾಕು ಎಣ್ಣೆ. ನೋಡಿ ಇಷ್ಟಾದರೆ ಸಾಕಿದು. ಇವಾಗಿದು ರೆಡಿ ಆಯಿತು. ಬನ್ನಿ ಎಲ್ಲ ಪರೋಟ ನಾನೊಂದು ಇವಾಗ ಪರೋಟ ರೆಡಿ ಆಯಿತು. ರೆಡಿ ಮಾಡ್ಕೊಳ್ಳೋಣ. ನಾನಿವಾಗ ಇದಕ್ಕೆ ತೊಗೊಂಡಿದ್ದೀನಿ. ಪರೋಟ ರೆಡಿಯಾಗಿದೆ. ಚಪಾತಿ ನಾನು ಇವಾಗ ಇದಕ್ಕೆ ಪನ್ನೀರ್ ಹೊಲಿಕ್ತೀನಿ. ಮೆಣಸಿನ್ಕಾಯಿಗೆ ಕ್ಯಾಪ್ಸಿಕಮ್ ಎಲ್ಲ ಅದು ಕ್ರಂಚಾಗಿದೆ, ಚೆನ್ನಾಗಿ ಜಾಸ್ತಿ ಬೆಂದುಬಿಟ್ರೆ ಚೆನ್ನಾಗಿರಲ್ಲ ಅದು. ಅದಕ್ಕೋಸ್ಕರ ಸ್ವಲ್ಪ ಕ್ರಂಚಿದ್ರೆ ಮಕ್ಕಳಿಗೂ ತಿನ್ನೋ ಒಳ್ಳೆಯದು. ಅದು ಬೇರೆ ಫ್ರೆಶ್ ಇರುತ್ತಲ್ವ, ಇದು ಪನ್ನೀರು ಚೆನ್ನಾಗಿರುತ್ತೆ. ಎಷ್ಟು ಬೇಕಾ ಸ್ನ್ಯಾಕ್ಸ್ಗೂ ಒಂದು ರಾತ್ರಿ ಇದಕ್ಕೆ ಕೆಚಪ್, ಸ್ವಲ್ಪ ಕೆಚಪ್ ಹಾಕ್ತೀನಿ, ಮರ್ತುಬಿಟ್ಟೇನು. ಸ್ವಲ್ಪ ಕೆಚಪ್ ಹಾಕಿ ಇದನ್ನ ಇವಾಗ ನೀಟಾಗಿ ಫೋಲ್ಡ್ ಮಾಡೋಣ. ಕೆಚಪ್ ಒಬ್ಬೊಬ್ರು ಹಾಕ್ಕೊಂಡ್ರೆ ಹಾಕೋದಿಲ್ಲ, ನಾನು ಸ್ವಲ್ಪ ಹಾಕಿದ್ದೀನಿ ನೋಡಿ. ಇವಾಗ ನಾನು ಒಂದು ಟಿಶ್ಯೂ ತೊಗೊಂಡಿದ್ದೀನಿ. ಈ ಥರ ಫೋಲ್ಡ್ ಮಾಡಿಬಿಟ್ಟು ನೀಟಾಗೆ ರೆಡಿ. ನೋಡಿ ಎಲ್ಲ ಇದೇ ಥರ ಮಾಡ್ಕೊಳ್ಳೋಣ. ಕೆಚಪ್ ಹಾಕ್ತೀನಿ, ಟೊಮೊಟೊ ಕೆಚಪ್ಪು.
ನೀವು ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ಇದನ್ನು ರೋಲ್ ಮಾಡೋಣ. ಇದನ್ನ ಇವಾಗೊಂದು ಟಿಶ್ಯೂ ತೊಗೊಳ್ತೀನಿ. ಈ ಥರ ತೊಗೊಂಡು ನಾವು ಟಿಶ್ಯೂಲಿ ನೋಡಿ, ಇದು ಪ್ಲೇನ್ ಚಪಾತಿ, ಇದು ಪರೋಟ. ಇವಾಗ 3 ರೆಡಿಯಾಗಿದೆ. ಅಲ್ಲ ಫೇಮಸ್ ಪನ್ನೀರ್ ಕಾಟಿ ರೋಲು ನಿಜವಾಗ್ಲೂ ಬೇಗನೆ ಆಯ್ತಿದೆ. ಒಂದು ಚಪಾತಿ ಮಾಡಿ ಇಟ್ಕೊಬಿಟ್ರೆ ನಾವು ಒಂದು 15 ನಿಮಿಷಕ್ಕೆ ರೋಲ್ ಮಾಡ್ಕೊಬೋದು. ನಾವು ಎಷ್ಟು ಚೆನ್ನಾಗಿ ಕಾಣ್ ನೋಡಿ ಪನ್ನೀರೆಲ್ಲ ನೋಡಲ್ಲ ನೀಟಾಗಿ. ಪನ್ನೀರು ಕ್ಯಾಪ್ಸಿಕಮ್ಮು, ನಿಮಗೆ ರೆಡ್ಡು ಇಲ್ಲ ಗ್ರೀನ್ ಯೆಲ್ಲೋ ಕಲರ್ ಏನಂದರೆ ಗ್ರೀನ್ ಒಂದು ಹಾಕೊಳ್ಳಿ, ಪರವಾಗಿಲ್ಲ. ಅದು ಹಾಕ್ಕೊಂಡ್ರೆ ಸಾಕು. ನಮಗೆ ಒಟ್ಟಿನಾಗಿ ಕ್ರಂಚಿ ಇರಬೇಕು. ಅದು ಒಂಥರ ಕರಿ ಏನಾದ್ರು ಅಗಿತಾರೆ ಸ್ವಲ್ಪ, ಅದು ಸಾಫ್ಟ್ ಇರಬಾರ್ದು. ಆ ಥರ ಮಾಡ್ಕೊಳ್ಳಿ ಮನೇಲಿ. ನೀವು 4 ಗಂಟೆಗೆ 5 ಗಂಟೆ ರೋಲ್ ತಿನ್ಬೇಕಂತಿಲ್ಲ. ಅದ್ರ ಬದಲು ಮನೇಲಿ ಚಪಾತಿ ಮಾಡಿಕೊಂಡು ಆರಾಮಾಗಿ ನೀವು ಈ ಥರ ರೋಲ್ ಮಾಡಿಕೊಂಡ್ರೆ ಒಂದು ಪನ್ನೀರ್ ಕಾಟಿ ರೋಲ್ ರೆಡಿ ಆಗುತ್ತೆ. ನಿಮಗೆ ವೆಜ್ ಬೇಕಾ ಮಾಡ್ಕೊಳ್ಳಿ, ನಾನ್ ವೆಜ್ ಮಾಡ್ಕೊಳ್ಳಿ, ಚಿಕನ್ದು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮೊಟ್ಟೆದು ಮಾಡ್ಕೊಳ್ಳಿ, ಆಮ್ಲೆಟ್ ಮಾಡ್ಕೊಂಡು, ಮೊಟ್ಟೆ ಎಗ್ ಬುರ್ಜಿ ಹಾಕೊಂಡು ಮಾಡ್ಕೊಳ್ಳಿ, ಎಲ್ಲ ಚೆನ್ನಾಗಿರುತ್ತೆ. ಒಂದ್ಸಲ ನಿಮ್ಮ ಮನೆ ಟ್ರೈ ಮಾಡಿ ನೋಡಿ. ಲಾಸ್ಟ್ವರೆಗೂ ನೋಡಿ ನಿಮಗೆ ನಾನು ಯಾವ ರೀತಿ ಬೇಗ ಮಾಡಿ ಅಂತ ಗೊತ್ತಾಗುತ್ತೆ. ನನ್ನ ಮಗಳಿದ್ದು ಚೆನ್ನಾಗಿರೋದು, ಅವಳು ಹೋಗ್ಬಿಟ್ಲು, ಕಟ್ ಕಳಿಸ್ತೀನಿ ಇವಾಗ ಅವಳಿಗೆ. ಹಾಗೆ ಚೆನ್ನಾಗಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತಂದರೆ ನಮಗೆ ಇದು 1 ತಿಂದರೆ ಹೊಟ್ಟೆ ತುಂಬ ಹೋಗುತ್ತೆ. 2 ತಿಂದ್ಬಿಟ್ಟಂತೂ ಎದ್ದಳೋದೆಲ್ಲ ಹೊಟ್ಟೆ ಫುಲ್ಲಾಗ್ಬಿಟ್ಟು ನಿದ್ದೆ ಮಾಡ್ಬಿಡ್ತೀವಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಒಂದ್ಸಲ ಈ ಥರ ಮಾಡ್ಕೊಳ್ಳಿ ಮನೆಗೆ. ನೋಡಿ ಪನ್ನೀರ್ ನೋಡಿ, ಪನ್ನೀರ್ ಅಂದರೆ ವೆಜ್ಜು ತರಕಾರಿ, ಬರೀ ಪನ್ನೀರ್ ತರಕಾರಿ ಕೂಡ ಮಿಕ್ಸ್ ತರಕಾರಿ ಹಾಕಿ ಕೂಡ ಮಾಡ್ಕೊಬೋದು. ಅಕಸ್ಮಾತ್ ಚಿಕನ್ ಇದು ಕೂಡ ಹಾಕ್ಕೊಂಡು ಮಾಡ್ಕೊಂಡು ಆರಾಮಾಗಿ ಏನು ಥರಲ್ಲಾದರೂ ಮಾಡ್ಕೊಂಡು ಒಟ್ಟನ್ನ ಮನೆಯಲ್ಲೇ ಮಾಡ್ಕೊಳ್ಳಿ. ಪನ್ನೀರ್ ರೋಲು, ಎಗ್ ರೋಲು, ಪನ್ನೀರ್ ರೋಲು, ಪ್ರತಿಯೊಂದು ರೋಲು ನಾವು ಮನೆಯಲ್ಲೇ ಮಾಡ್ಕೊಬೋದು ಆರಾಮಾಗಿ. ಟೇಸ್ಟ್ ನೋಡ್ತೀರಿ. ಒಂದು ತಿಂದರೆ ಸಾಕು. 3 ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಮಾಡಿಲ್ಲ. ಮನೇಲಿ ಪನ್ನೀರ್ ಮಿಕ್ಕಿದ್ರೆ ಈ ಥರ ಮಾಡ್ಕೊಂಡು ಡಿಶ್. ಓಕೆನಾ? ಓಕೆ, ಬಾಯ್.